ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಝಾನ್ಸಿ ನಿಜಕ್ಕೂ ಕೂಡ ಎಲ್ರಿಗೂ ಬಿಗ್ ಶಾಕ್ ಕೊಡ್ತಾರೆ. ಆ ಕಡೆ ಅನಿತಾ ರೊಚ್ಚುಗೆತ್ತಾರೆ, ಈ ಕಡೆ ರಾಘು ಕೂಡ ಎಲ್ರಿಗೂ ಸರಿಯಾಗಿ ಚಳಿ ಬಿಡಿಸಿ ಪಾಠ ಕಲಿಸ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಕೋಮಾಗೆ ಹೋಗಿದ್ರು, ಇನ್ನೇನು ಚಾನ್ಸಿ ಇನ್ನಿಲ್ಲ ಅಂತಾನೆ ಡಾಕ್ಟರ್ ಹೇಳಿಬಿಟ್ಟಿದ್ರು. ಯಾಕಂದರೆ ಹಾರ್ಟ್ ಬೀಟ್ ಫುಲ್ ಡ್ರಾಪ್ ಆಗೋಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಆಕೆಯನ್ನು ಬದುಕಿಸೋಕ್ಕಾಗೋದಿಲ್ಲ ಅಂದಾಗ ಇಲ್ಲಿ ರಾಘು ಮಾಡಿದಂಥ ಸಂಕಲ್ಪದಿಂದ ದೇವರು ಕೊಟ್ಟಂತಹ ಒಂದು ಪ್ರಸಾದದಿಂದ ಕೊನೆಗೂ ಚಾನ್ಸಿ ಬದುಕುಳಿತಾರೆ. ಮತ್ತೆ ಹಾರ್ಟ್ ಬೀಟ್ ರೇಸ್ ಆಗ್ತದೆ. ಈ ಕಡೆ ನಿಜಕ್ಕೂ ಕೂಡ ಇದು ಎಲ್ಲವೂ ಕೂಡ ಮಿರಾಕಲ್ ಅಂತಾನೆ ಅನ್ನಿಸ್ತದೆ. ಡಾಕ್ಟರ್ಗೆ ಅದೇ ವಿಷಯವನ್ನು ರಾಘು ಮನೆಯವ್ರಿಗೆ ಕೂಡ ತಿಳಿಸ್ತಾರೆ. ಕೊನೆಗೂ ರಾಘು ತುಂಬಾ ಖುಷಿ ಪಡ್ತಾರೆ, ಮನೆಗೆ ವಾಪಸ್ ಆಗ್ತಾರೆ. ಮನೆಗೆ ವಾಪಸ್ ಆಗ್ತಿದ್ದಾಗೇನೆ ಪಲ್ಲವಿ ಅನಿತಾ ಮನೆಗೆ ಹೋಗಿದ್ದೆ ಮತ್ತೆ ಮನೆಗೆ ವಾಪಸ್ ಆಗಿದ್ದಾಳೆ. ಇದರಿಂದ ನಿಜಕ್ಕೂ ಕೂಡ ರಾಘು ಕೆಂಡಾಮಂಡಲ ಆಗ್ತಾರೆ. ತನ್ನ ತಂಗಿ ಬದುಕನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡೋದಕ್ಕೆ ಬಿಡುವುದಿಲ್ಲ ನಾನು ಅಂತ ಹೇಳಿ ಅನಿತಾ ಮನೆಗೆ ಪಲ್ಲವಿಯನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅನಿತಾ ಯಾಕೆ ಬಂದೆ ಅಂತ ಹೇಳಿ ಪಲ್ಲವಿನ ಪ್ರಶ್ನೆ ಮಾಡ್ತಿದ್ರು. ಅವಳು ಗಂಡನ ಮನೆಗೆ ಬಂದಿದ್ದಾಳೆ ಅಂದಾಗ ನೀನು ನನ್ನನ್ನು ಮದುವೆ ಆಗೋದು ಹೊರತು ಯಾವುದೇ ಕಾರಣಕ್ಕೂ ಕೂಡ ಪಲ್ಲವಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅನಿತಾ ಹೇಳ್ತಾರೆ. ಅದಕ್ಕೆ ಇಲ್ಲಿ ರಾಘು ಯಾವುದೇ ಕಾರಣಕ್ಕೂ ನಿನ್ನಂತ ಹೆಮ್ಮಾರಿನ ಮನುಷ್ಯತ್ವ ಇರೋಲ್ಲ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ನೀನು ಒಂದು ಹೆಣ್ಜಾತಿಗೆ ಕಳಂಕ, ಹಾಗೆ ಹೀಗೆ ಅಂತ ಹೇಳಿ ಸರಿಯಾಗಿ ಟಾಂಗ್ ಕೊಟ್ಟು ಟಕ್ಕರ್ ಕೊಟ್ಟು ಚಳಿ ಬಿಡಿಸ್ತಾರೆ. ಈ ಕಡೆ ಅನಿತಾ ಪಲ್ಲವಿಗೆನೆ ಈ ಮನೆಯಲ್ಲಿ ಸ್ಥಳ ಎಲ್ಲ ಅವಳನ್ನ ಹಿಂಸೆ ಮಾಡ್ತೀನಿ, ತೊಂದರೆ ಕೊಡ್ತೀನಿ ಅಂದಾಗ ಆ ರೀತಿ ಮಾಡಿದ್ರೆ ನಿಮ್ಮ ಇಡೀ ಒಂದು ಫ್ಯಾಮಿಲಿನೇ ಛಿದ್ರ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ರಾಘು. ಈ ಕಡೆ ಅಪ್ಪ ಅಮ್ಮ ಕೂಡ ಅನಿತಾಗೆ ಸಾಥ್ ಕೊಟ್ಟು ಮಾತಾಡಿದಾಗ ನೀವು ಇದೇ ರೀತಿ ಮಾಡಿ ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಇಡೀ ಮನೆನೇ ಸುಟ್ಟು ಹಾಕ್ಬಿಡ್ತೀನಿ ಅಂತ ಕೂಡ ರಾಘು ಹೇಳ್ತಾರೆ. ರಾಘುವಿನ ಅವತಾರಕ್ಕೆ ನಿಜಕ್ಕೂ ಕೂಡ ಇಡೀ ಮನೆನೇ ಬೆಚ್ಚು ಬಿದ್ದಿದೆ ಅಂತ ಹೇಳ್ಬೋದು. ಈ ಕಡೆ ಮಿಥುನ ರಾಘು ಮಾತನ್ನ ಕೇಳ್ತಿದ್ದಾಗೆ ಕೊನೆಗೂ ಕೂಡ ಅವರು ಮಾಡಿದ ತಪ್ಪು ಅವರಿಗೆ ಅರಿವಾಗತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯನ್ನ ಬಿಟ್ಕೊಡುವುದಿಲ್ಲ, ಹೆಂಡತಿ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ಪಲ್ಲವಿ ಪರವಾಗಿ ನಿಂತ್ಕೋತಾರೆ. ಮಿಥುನ್ ಜೊತೆಗೆ ಪಲ್ಲವಿಯನ್ನ ಬಿಟ್ಟು ರಾಘು ಮನೆಗೆ ಬರ್ತಾರೆ. ಈ ಕಡೆ ಚಾನ್ಸಿಗೆ ಪ್ರಜ್ಞೆ ಬರ್ತದೆ ಅನ್ನೋ ವಿಷಯ ಸಂಪತ್ ಕುಮಾರ್ ಅವರ ಮುಖಾಂತರ ರಾಘುಗೆ ಗೊತ್ತಾಗುತ್ತೆ. ಬಿಕಾಸ್ ಸಂಪತ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಬಿಕಾಸ್ ಡಾಕ್ಟರ್ ಕೂಡ ಹೇಳಿರ್ತಾರೆ, ಇನ್ನೇನು ನಿಮ್ಮ ಮೊಮ್ಮಗಳಿಗೆ ಪ್ರಜ್ಞೆ ಬರುತ್ತೆ, ಅವಕ್ಕೆ ಯಾರು ಇಷ್ಟನೋ ಅವರನ್ನ ಮೊದಲು ಅವರು ನೋಡೋಕೆ ಅವಕಾಶ ಮಾಡಿಕೊಡಿ, ಖಂಡಿತವಾಗ್ಲೂ ಎಚ್ಚರ ಆದಾಗ ತಮ್ಮ ಪ್ರೀತಿ ಪಾತ್ರರನ್ನು ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಈ ಕಡೆ ಸಂಪತ್ ಕುಮಾರ್ ಅವರು ರಾಘುಗೆ ಕಾಲ್ ಮಾಡ್ತಾರೆ. ಡಾಕ್ಟರ್ ಹೇಳಿದ್ದಾರೆ ನೀನು ಪ್ರಜ್ಞೆ ಬರುತ್ತೆ ಅಂತ, ಅವಳು ಎಚ್ಚರ ಆದಾಗ ನಿನ್ನನ್ನು ನೋಡಿದ್ರೆ ಖಂಡಿತ ಖುಷಿ ಪಡ್ತಾಳೆ, ಯಾಕಂದರೆ ನೀನೇ ಅಲ್ಲ ಅವಳ ಹಾಸ್ಪಿಟಲ್ಗೆ ಸೇರಿಸಿದ್ದು ಅಂದಾಗ ರಾಘು ಕೂಡ ತುಂಬ ಖುಷಿಯಿಂದ ಹಾಸ್ಪಿಟಲ್ಗೆ ಓಡಿ ಬರ್ತಾರೆ. ಈ ಕಡೆ ರಾಘು ಮನೆಯಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದ. ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇದ್ದಾರೆ, ಬಿಕಾಸ್ ರಾಘು ಕಾಲ್ ಮಾಡಿ ಚಾನ್ಸಿ ಮಾಡಿ ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಅಂತೂ ಒಳ್ಳೇದಾಯ್ತಪ್ಪ, ಕೊನೆಗೂ ರಾಘು ಚಾನ್ಸಿ ಬಂದಾದ್ರಲ್ಲ. ಜೊತೆಗೆ ರಾಘುನ ಹೀಗೆ ಡೈರೆಕ್ಟ್ ಆಗಿ ಮನೆ ಕರ್ಕೊಂಡು ಬಂದ್ಬಿಡು ಹಾಸ್ಪಿಟಲಿಂದ ಅಂತ ಹೇಳಬೇಕಿತ್ತು ಅಂದಾಗ ನಾವೇನು ಹೇಳುದು, ಅವನೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಎಷ್ಟು ವಿಪರ್ಯಾಸ ಅಲ್ವಾ. ಅವತ್ತು ಚಾನ್ಸಿ ಬಂದಾಗ ಯಾಕಾದ್ರೂ ಇವಳು ಬರ್ತದಾಳೆ ಅಂತ ಅನ್ನಿಸ್ತು, ಆದರೆ ಇವಾಗ ಯಾವಾಗ ಬರ್ತಾಳು ಚಾನ್ಸಿ ಅಂತ ಹೇಳಿ ಅನ್ನಿಸ್ತದೆ ಅಂತ ಕೂಡ ಇಲ್ಲಿ ದೊಡ್ಡಪ್ಪ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಮಂಜುಳಮ್ಮ ಅವ್ರಿಗೆ ಮಾತ್ರ ಚಿಂತೆ ಆಗ್ಬಿಟ್ಟಿದೆ, ನಾನು ಏನು ಮಾಡಲಿ, ಯಾವುದನ್ನ ಹೇಗೆ ಸ್ವೀಕರಿಸಲಿ ಅಂತ. ಅಜ್ಜಿ ಮತ್ತೆ ದೊಡ್ಡಪ್ಪ ಇಬ್ರು ಕೂಡ ನೋಡು ಮಂಜುಳಾ, ನೀನು ಮಾಡ್ತಿರೋದು ಸ್ವಲ್ಪ ಕೂಡ ಸರಿಯಿಲ್ಲ, ಸುಮ್ಮನೆ ಇನ್ನು ಮುಂದೆನಾದರೂ ಸರಿಯಾಗಿ ನಡ್ಕೊ, ನಿನ್ನ ಮಗಳು ಸೇರ್ಕೊಂಡ್ಲಲ್ವಾ ಗಂಡನ ಮನೆಗೆ ಅಂತ ಕೂಡ ಬುದ್ಧಿಯನ್ನು ಹೇಳ್ತಾರೆ. ಈ ಕಡೆ ರಾಘು ಹಾಸ್ಪಿಟಲ್ ಕಡೆ ಬರ್ತದೆ. ಈ ಕಡೆ ನಾಗರಾಜ್ ಅವರು ತುಳಸಿ ಅವರಿಗೆ ಕಾಲ್ ಮಾಡಿದ್ದಾರೆ, ಅವರ ಗಂಡ ಕಾಲ್ ಮಾಡಿದ್ದೆ. ಈ ಕಡೆ ಏನಾಯಿತು ಏನು ಅಂದಾಗ ಇನ್ನೇನು ಚಾನ್ಸಿಗೆ ಪ್ರಜ್ಞೆ ಬರ್ತದೆ ಅಂದಾಗ ಖಂಡಿತ ಒಳ್ಳೇದಾಗ್ತದೆ, ಇನ್ನು ಮುಂದೆನಾದರೂ ನೀನು ಬದಲಾಗು, ನೀನು ಅನ್ಕೊಂಡಾಗೆ ಏನೂ ಕೂಡ ಆಗಲಿಲ್ಲ, ನೀನು ಏನೆಲ್ಲ ಮಾಡಿದೆ, ಆದರೆ ನೀನು ಅನ್ಕೊಂಡಾಗೆ ಏನಾದರೂ ಒಂದು ಘಟನೆ ನಡೀತಾ ಅಲ್ಲೇ ತಿಳ್ಕೊಬೇಕಲ್ವ ನೀನು. ವಿಧಿ ಆಟದ ಮುಂದೆ ನಿನ್ನ ಆಟ ಏನೂ ಕೂಡ ನಡೆಯೋದಿಲ್ಲ, ನಿನ್ನ ಆಟನೇ ಅಲ್ಲ ಯಾರ ಆಟ ಕೂಡ ನಡೆಯೋದಿಲ್ಲ. ಇನ್ನು ಮುಂದೆನಾದರೂ ವಿಧಿ ಆಟಕ್ಕೆ ತಲೆಬಾಗಿ ನಡ್ಕೊ. ರಾಘು ಮತ್ತು ಚಾನ್ಸಿ ಎಷ್ಟೆಲ್ಲ ದೂರ ಆದರೂ ಏನೇನೆಲ್ಲ ಆಯಿತು, ಈಗ ಒಂದಾಗ್ತಿದ್ದಾರೆ. ಸತ್ತಿರು ಝಾನ್ಸಿ ಬದುಕಿ ವಾಪಸ್ ಬಂದಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣ ಏನು, ಖಂಡಿತ ಅವರಿಬ್ಬರನ್ನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ. ಇನ್ನು ಮುಂದೆನಾದರೂ ನೀನು ನಿನ್ನ ತಪ್ಪನ್ನು ತಿದ್ದುಕೊಂಡು ಅವರನ್ನು ಬದುಕೋದಕ್ಕೆ ಬಿಟ್ಬಿಡು ಅಂತ ಹೇಳ್ತಾರೆ. ಈ ಕಡೆ ತುಳಸಿ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ರಾಘು ಬರ್ತಾರೆ. ರಾಘು ತನ್ನ ಝಾನ್ಸಿಯನ್ನು ನೋಡಬೇಕು ಅಂತ ವಾರ್ಡ್ ಒಳಗಡೆ ಹೋಗ್ತಿದ್ರ. ತುಳಸಿ ಅವರು ಎಲ್ಗೆ ಹೋಗ್ತಿದ್ಯಾ ನೀನು, ನಿನಗೂ ಅವಳಿಗೂ ಏನು ಸಂಬಂಧ, ಇವತ್ತು ನಮ್ಮ ಝಾನ್ಸಿ ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನೇನೆ, ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋದಕ್ಕೆ
ಬಿಡುವುದಿಲ್ಲ ಅಂತಾರೆ. ನೀವ್ಯಾರು ಹೇಳಕ್ಕೆ? ಅವ್ರು ನನ್ನ ಹೆಂಡತಿ ನೋಡು ರೈಟ್ಸ್ ನನಗಿದೆ. ನನ್ನ ಝಾನ್ಸಿ ಮೇಡಮ್ ಅವರು, ಝಾನ್ಸಿ ಮೇಡಮ್ ಇಲ್ಲದೆ ನಾನಿಲ್ಲದೆ ಝಾನ್ಸಿ ಮೇಡಮ್ ಇಲ್ಲ. ನಿಮ್ಮಂಥವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಯಾರು ನನ್ನ ತಡೆಯೋದಕ್ಕೆ ಅಂತ ಹೇಳಿ ಆವಾಜ್ ಹಾಕ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಕೊನೆಗೂ ಇಲ್ಲಿ ಝಾನ್ಸಿಯನ್ನ ನೋಡ್ಬೋದು, ಆಕೆ ಎಚ್ಚರ ಆಗ್ತಿದ್ದಾರೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ. ತಕ್ಷಣ ಈ ಕಡೆ ರಾಘು ಹಾಗೆ ರಾಮಾಚಾರಿ ಎಲ್ಲರೂ ಕೂಡ ವಾರ್ಡ್ ಒಳಗಡೆ ಹೋಗ್ತಾರೆ. ಈ ಕಡೆ ಝಾನ್ಸಿಗೆ ಪ್ರಜ್ಞೆ ಬರ್ತದಾಗಿ, ಝಾನ್ಸಿ ಮೇಡಮ್ ನಾನು ಬಂದಿದ್ದೀನಿ ನೋಡಿ, ನಿಜಕ್ಕೂ ಕೂಡ ಇನ್ನು ಮುಂದೆ ಯಾರು ಕೂಡ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ನಾವಿಬ್ರು ಜೊತೆಯಾಗಿ ಖುಷಿಯಿಂದ ನಾವು ಹೇಗೆ ಅನ್ಕೊಂಡ್ವು ಆ ರೀತಿ ಜೀವನ ಮಾಡ್ಬೋದು ಅಂತ ಹೇಳ್ತಿದ್ರೆ ಈ ಕಡೆ ಝಾನ್ಸಿ ಮಾಸ್ಕನ್ನು ಓಪನ್ ಮಾಡಿದೆ. ಯಾರು ನೀವು? ನನ್ನನ್ನು ಕಾಪಾಡ್ದವ್ರ ಅಥವಾ ನನಗೆ ಆಕ್ಸಿಡೆಂಟ್ ಮಾಡಿದವ್ರ ಅನ್ನೋ ಒಂದು ಪ್ರಶ್ನೆಯನ್ನು ಇಡ್ತಾರೆ. ಈ ಒಂದು ಮಾತನ್ನ ಕೇಳಿ ಇಡೀ ಒಂದು ವಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ರಾಘು, ರಾಮಾಚಾರಿ ಹಾಗೆ ತಾತ ಎಲ್ಲರೂ ಕೂಡ. ಈ ಕಡೆ ರಾಘು ಅಂತೂ ಏನು ಹೇಳ್ತಿದ್ರ ಮೇಡಮ್, ನಾನು ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ತಾತ, ಯಾರಿದು ತಾತ, ಇವ್ರನ್ನೆಲ್ಲ ಯಾಕೆ ಬಿಟ್ರಿ? ನಿಜಕ್ಕೂ ಕೂಡ ಇವ್ರೇನಾದರೂ ನನ್ನ ಬದುಕಿಸ್ತವ್ರೆ ಆಗಿದ್ರೆ ಇವ್ರನ್ನ ಹಾಗೆ ಏನೋ ಒಂದು ಗಿಫ್ಟ್ ಕೊಟ್ಟು ಕಳಿಸ್ಬೇಕಿತ್ತಲ್ವಾ? ನನಗೆ ಗಂಡಸ್ರಂದ್ರೆ ಆಗೋದಿಲ್ಲ ಅಂತ ಗೊತ್ತಿತ್ತು, ಇವ್ರನ್ನ ಯಾಕೆ ಒಳಗಡೆ ಬಿಟ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಈ ಕಡೆ ತುಳಸಿ ಅವ್ರನ್ನ ನೋಡ್ತಿದ್ದಾಗ ನೀನು ಯಾಕೆ ಬಂದಿದ್ಯಾ ಅಂತ ಹೇಳಿ ರೆಬೆಲ್ ಆಗ್ತಿದ್ದಾಳೆ. ಅಷ್ಟರಲ್ಲಿ ತುಳಸಿ ಅವರು ಮಾತನಾಡೋಕೆ ಅಂತ ಮುಂದಾಗ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಬಂದಿದೆ. ಏನು ಮಾಡ್ತಿದ್ರ ನೀವು ಅಂದಾಗ, ಅದು ಡಾಕ್ಟರೇ ನನ್ನ ಮೊಮ್ಮಗಳು ಹೇಗೇಗೋ ಆಡ್ತಿದ್ದಾಳೆ, ಅದಕ್ಕೆ ನಮಗೆ ಗಾಬರಿ ಆಗ್ತದೆ ಅಂತ ಹೇಳಿ ತಾತ ಹೇಳಿದಾಗ ನಾನು ನೋಡ್ತೀನಿ ಹೋಗಿ ಅಂತ ಹೇಳ್ತಾರೆ. ಈ ಕಡೆ ಡಾಕ್ಟರ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಕಡೆ ಹೊರಗಡೆ ಬರ್ತಿದ್ದಾಗೆ ಡಾಕ್ಟರ್ ಕೂಡ ಬಂದಿದೆ. ನೋಡಿ ನಿಮ್ಮ ಮೊಮ್ಮಗಳಿಗೆ ಮೆಮೊರಿ ಲಾಸ್ ಆಗಿದೆ, ಅವ್ರಿಗೆ ಅವರ ಅಮ್ಮನ ತಿಥಿ ಕಾರ್ಯ ಆದಮೇಲೆ ಯಾವುದೊಂದು ಕೂಡ ನೆನಪಿಲ್ಲ ಅಂತ ಅದು ಹೇಗೆ ಸಾಧ್ಯ? ಆ ಒಂದು ತಿಂಗಳಾದಮೇಲೆ 7 ತಿಂಗಳಲ್ಲಿ ಸಾಕಷ್ಟು ಘಟನೆಗಳು ಅವಳ ಬದುಕಲ್ಲಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಘುಗೆ ನನ್ನ ಹೆಂಡತಿಗೆ ನಾನೇ ನೆನಪಿಲ್ವಾ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮದುವೆ ವಿಷಯ ಎಲ್ಲ ಹೇಳಿದಾಗ ಪ್ರಜ್ಞೆ ಬರ್ಬೋದಾ ಅಂತ ರಾಘು ರಾಮಾಚಾರಿ ಕೇಳಿದ್ದಕ್ಕೆ ಟ್ರೈ ಮಾಡ್ಬೋದು, ಬರುತ್ತೆ ಅಂತನೂ ಹೇಳೋಕ್ಕಾಗಲ್ಲ, ಬರಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಝಾನ್ಸಿ ಹತ್ರ ಮಾತಾಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ಬಿಕಾಸ್ ಝಾನ್ಸಿಗೆ ಗಂಡಸ್ರಂದ್ರೆ ಆಗ್ತಿಲ್ಲ, ಬಿಕಾಸ್ ಆಕೆ ಎಲ್ಲವನ್ನ ಕೂಡ ಮರ್ತಿದ್ದಾರೆ. ಈ ಕಡೆ ಅನಿತಾ ಹುಚ್ಚಿ ಥರ ಆಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಘು ಮತ್ತು ಝಾನ್ಸಿ ಬಂದಾಗಬಾರ್ದು, ನಾನು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳ್ತಿದ್ರೆ, ನೋಡಮ್ಮ ಇಷ್ಟೆಲ್ಲ ಆದಮೇಲೂ ಕೂಡ ನೀನು ಈ ರೀತಿ ಮಾತಾಡೋದು ತಪ್ಪಾಗುತ್ತೆ. ನಿನ್ನೆ ರಾಘು ಏನು ಮಾತಾಡಿ ಹೋದ ಅಂತ ಗೊತ್ತಿದೆ ಅಲ್ವಾ? ಸುಮ್ಮನೆ ಅದನ್ನೆಲ್ಲ ಮರ್ತು ಬಿಡು, ಸುಮ್ಮನೆ ಅದನ್ನು ಇಟ್ಕೊಂಡು ಜಿದ್ದು ಮಾಡಿದ್ರೆ ಖಂಡಿತ ನಿನಗೂ ಕೂಡ ನೆಮ್ಮದಿ ಇರೋದಿಲ್ಲ ಅಂತ ಹೇಳಿದಾಗ ಎಲ್ಲವನ್ನ ಕೂಡ ಮರಿಬೋದು. ಆದರೆ ಅವನು ನನ್ನ ಹೆಮ್ಮಾರಿ ಹೆಣ್ಮಗಳೇ ಅಲ್ಲ ಅಂತ ಹೇಳ್ದ ಅಲ್ವಾ? ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ಮರೆಯೋಕ್ಕಾಗೋದಿಲ್ಲ, ನಾನು ಮರೆಯೋದು ಇಲ್ಲ, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅನಿತಾ ಹೇಳ್ತಾರೆ. ಈ ಕಡೆ ಏನಪ್ಪ ಈ ರೀತಿ ಆಗ್ತಿದೆಯಲ್ಲ, ನಿಜಕ್ಕೂ ಕೂಡ ಇವ್ನು ನೋಡಿದ್ರೆ ಭಯ ಆಗುತ್ತೆ, ಏನಾಗ್ಬಿಡುತ್ತು ಅಂತ ಹೇಳಿ ಮಿಥುನ್ ಅಪ್ಪ ಅಮ್ಮನ ಹತ್ರ ಮಾತನಾಡ್ತಿದ್ದಾರೆ. ಕೊನೆಗೂ ಕೂಡ ಈತ ಕಡೆ ಝಾನ್ಸಿ ಮನೆಗೆ ಬರ್ತಾಳೆ ಅಂತ ರಾಘು ಮನೆಯಲ್ಲಿ ಎಲ್ಲ ರೀತಿ ತಯಾರಿ ಆಗ್ತಾ ಇದ್ರೆ ಈ ಕಡೆ ಝಾನ್ಸಿಗೆ ರಾಘು ಯಾರು ಅನ್ನೋದೇ ನೆನಪಿಲ್ಲ. ಈ ಕಡೆ ರಾಮಾಚಾರಿ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ರಾಮಾಚಾರಿ ಕೂಡ ಇಲ್ಲಿ ಝಾನ್ಸಿಗೆ ನೆನಪಿಲ್ಲ. ಹಾಗಿದ್ರೆ ಏನಾಗುತ್ತೆ? ಈ ಕಡೆ ಕುಸ್ತು ಕೂತಂತಹ ರಾಘುಗೆ ಆಪತ್ ಬಾಂಧವರಾಗಿ ಬರುವುದು ಯಾರು? ಈ ಕಡೆ ಅನಿತಾ ಏನು ಮಾಡ್ಬೋದು? ಈ ಕಡೆ ಹಾಸ್ಪಿಟಲ್ಗೆ ಬಂದು ಝಾನ್ಸಿ ಕಥೆಯನ್ನೇ ಮುಗಿಸೋಕೆ ಮುಂದಾಗ್ತಾರ ಅನಿತಾ ಕೊನೆಗೂ ಕೂಡ ರೆಬಲ್ ಝಾನ್ಸಿಯನ್ನ ನೋಡ್ತಾರೆ. ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.